ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರದ ಆರೋಪ. ಉಪ ಲೋಕಾಯುಕ್ತರು 2019 ಎಂದು ಹೇಳಿಲ್ಲ. ಬಿಜೆಪಿ ಕಾಲದ ಭ್ರಷ್ಟಾಚಾರ ಎಂದು ವೀರಪ್ಪ ಹೇಳಿಲ್ಲ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಮರ್ಥನೆಯನ್ನ ಮಾಡಿದ್ದಾರೆ. ಅವರು ಹೇಳಿದ್ದನ್ನ ಊಹಿಸಿಕೊಂಡ್ರೆ ಹೇಗೆ? ನಾನು ಈಗಿನ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದೇನೆ. ಸಿಎಂ ಕೂಡ ನಿನ್ನೆ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸಿಎಂ ಯಾಕೆ ಬಿಜೆಪಿ ಅವಧಿಯದ್ದು ಅಂತ ಹೇಳ್ತಾರೆ? ಅದು ಈಗಿನ ಸರ್ಕಾರದ್ದು, ಜನರಿಗೆ ಗೊತ್ತಾಗಿದೆ. ನಾನು ತಪ್ಪಾಗಿ ಹೇಳಿರಬಹುದು. ಆರ್ ಅಶೋಕ್ ಪ್ರತಿಪಕ್ಷ ನಾಯಕ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರದ ಆರೋಪದ ವಿಚಾರದ ಬಗ್ಗೆ ಸಿಎಂ ಕೂಡ ನಿನ್ನೆ ರಿಯಾಕ್ಟ್ ಮಾಡಿದ್ರು. ಇವತ್ತು ಅಗೈನ್ ನಾನು ಪತ್ರಿಕಾ ಸಂದರ್ಶನದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು, ಉಪಲೋಕಾಯುಕ್ತರು ಅವರು ಹೇಳಿಕೆಯನ್ನ 63% ಕಮಿಷನ್ ಎಲ್ಲ ಇಲಾಖೆಗಳಲ್ಲೂ ತಗೊಂತಾರೆ ಅಂತೇಳಿ ಬಂದಂಥದ್ದು, ಅದನ್ನ ಎಲ್ಲ ಮಾಧ್ಯಮದವರಲ್ಲೂ ಬಂದಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಂದಿದೆ. ನಾನು ಎಲ್ಲ ಪತ್ರಿಕೆಯನ್ನು ಓದಿ, ಕರ್ನಾಟಕದಲ್ಲಿರುವಂಥ ಎಲ್ಲ ಪತ್ರಿಕೆಯನ್ನು ಓದಿ, ಎಲ್ಲ ಪತ್ರಿಕೆಯಲ್ಲಿಯೂ ಇದು ಹಿಂದೆ 2019 ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಯಡಿಯೂರಪ್ಪನವ್ರ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಿಜೆಪಿ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವ್ರು ಮಾತಾಡಿರೋದು ಈ ರೀಸೆಂಟ್ ಈ ಒಂದು 3-4 ದಿನದಲ್ಲಿ ಮಾತಾಡಿರುವಂಥದ್ದು. ಆ ಆಡಿಯೋನು ನಾನು ಹಾಕಿ ತೋರಿಸಿದ್ದೀನಿ. ಈಗ ಹಂಗೇನ ಇದ್ದಿದ್ರೆ ನಾನು ಸುಳ್ಳು ಹೇಳ್ಬೋದು, ಮಾಧ್ಯಮ ಸುಳ್ಳು ಹೇಳುತ್ತಾ? ಯಾವುದಾದ್ರೂ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದು 2019 ಅಂತ ಹೇಳಿ ಮಾತಾಡಿದಾರ? ನನಗೆ ಬುದ್ಧಿವಾದ ಹೇಳಕ್ ಮುಂಚೆ ಅವ್ರು ಏನ್ ಮಾತಾಡಿದ್ದಾರೆ ಆ ಆಡಿಯೋನ ನೋಡಿ ಕೇಳಿಸ್ಕೊಳ್ಳಿ, ಸ್ವಲ್ಪ ಕಿವಿ ಕಿವುಡಾಗಿದ್ರೆ. ನನಗೆ ಬುದ್ಧಿವಾದ ಹೇಳಕ್ ಬರಬೇಡಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರದ ಆರೋಪ. ಉಪ ಲೋಕಾಯುಕ್ತರು 2019 ಎಂದು ಹೇಳಿಲ್ಲ. ಬಿಜೆಪಿ ಕಾಲದ ಭ್ರಷ್ಟಾಚಾರ ಎಂದು ವೀರಪ್ಪ ಹೇಳಿಲ್ಲ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಮರ್ಥನೆಯನ್ನ ಮಾಡಿದ್ದಾರೆ. ಅವರು ಹೇಳಿದ್ದನ್ನ ಊಹಿಸಿಕೊಂಡ್ರೆ ಹೇಗೆ? ನಾನು ಈಗಿನ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದೇನೆ. ಸಿಎಂ ಕೂಡ ನಿನ್ನೆ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸಿಎಂ ಯಾಕೆ ಬಿಜೆಪಿ ಅವಧಿಯದ್ದು ಅಂತ ಹೇಳ್ತಾರೆ? ಅದು ಈಗಿನ ಸರ್ಕಾರದ್ದು, ಜನರಿಗೆ ಗೊತ್ತಾಗಿದೆ. ನಾನು ತಪ್ಪಾಗಿ ಹೇಳಿರಬಹುದು. ಆರ್ ಅಶೋಕ್ ಪ್ರತಿಪಕ್ಷ ನಾಯಕ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರದ ಆರೋಪದ ವಿಚಾರದ ಬಗ್ಗೆ ಸಿಎಂ ಕೂಡ ನಿನ್ನೆ ರಿಯಾಕ್ಟ್ ಮಾಡಿದ್ರು. ಇವತ್ತು ಅಗೈನ್ ನಾನು ಪತ್ರಿಕಾ ಸಂದರ್ಶನದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು, ಉಪಲೋಕಾಯುಕ್ತರು ಅವರು ಹೇಳಿಕೆಯನ್ನ 63% ಕಮಿಷನ್ ಎಲ್ಲ ಇಲಾಖೆಗಳಲ್ಲೂ ತಗೊಂತಾರೆ ಅಂತೇಳಿ ಬಂದಂಥದ್ದು, ಅದನ್ನ ಎಲ್ಲ ಮಾಧ್ಯಮದವರಲ್ಲೂ ಬಂದಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಂದಿದೆ. ನಾನು ಎಲ್ಲ ಪತ್ರಿಕೆಯನ್ನು ಓದಿ, ಕರ್ನಾಟಕದಲ್ಲಿರುವಂಥ ಎಲ್ಲ ಪತ್ರಿಕೆಯನ್ನು ಓದಿ, ಎಲ್ಲ ಪತ್ರಿಕೆಯಲ್ಲಿಯೂ ಇದು ಹಿಂದೆ 2019 ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಯಡಿಯೂರಪ್ಪನವ್ರ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಿಜೆಪಿ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವ್ರು ಮಾತಾಡಿರೋದು ಈ ರೀಸೆಂಟ್ ಈ ಒಂದು 3-4 ದಿನದಲ್ಲಿ ಮಾತಾಡಿರುವಂಥದ್ದು. ಆ ಆಡಿಯೋನು ನಾನು ಹಾಕಿ ತೋರಿಸಿದ್ದೀನಿ. ಈಗ ಹಂಗೇನ ಇದ್ದಿದ್ರೆ ನಾನು ಸುಳ್ಳು ಹೇಳ್ಬೋದು, ಮಾಧ್ಯಮ ಸುಳ್ಳು ಹೇಳುತ್ತಾ? ಯಾವುದಾದ್ರೂ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದು 2019 ಅಂತ ಹೇಳಿ ಮಾತಾಡಿದಾರ? ನನಗೆ ಬುದ್ಧಿವಾದ ಹೇಳಕ್ ಮುಂಚೆ ಅವ್ರು ಏನ್ ಮಾತಾಡಿದ್ದಾರೆ ಆ ಆಡಿಯೋನ ನೋಡಿ ಕೇಳಿಸ್ಕೊಳ್ಳಿ, ಸ್ವಲ್ಪ ಕಿವಿ ಕಿವುಡಾಗಿದ್ರೆ. ನನಗೆ ಬುದ್ಧಿವಾದ ಹೇಳಕ್ ಬರಬೇಡಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರದ ಆರೋಪ.
ಉಪ ಲೋಕಾಯುಕ್ತರು 2019 ಎಂದು ಹೇಳಿಲ್ಲ. ಬಿಜೆಪಿ ಕಾಲದ ಭ್ರಷ್ಟಾಚಾರ ಎಂದು ವೀರಪ್ಪ ಹೇಳಿಲ್ಲ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಮರ್ಥನೆಯನ್ನ ಮಾಡಿದ್ದಾರೆ. ಅವರು ಹೇಳಿದ್ದನ್ನ ಊಹಿಸಿಕೊಂಡ್ರೆ ಹೇಗೆ? ನಾನು ಈಗಿನ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದೇನೆ. ಸಿಎಂ ಕೂಡ ನಿನ್ನೆ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸಿಎಂ ಯಾಕೆ ಬಿಜೆಪಿ ಅವಧಿಯದ್ದು ಅಂತ ಹೇಳ್ತಾರೆ, ಅದು ಈಗಿನ ಸರ್ಕಾರದ್ದು, ಜನರಿಗೆ ಗೊತ್ತಾಗಿದೆ. ನಾನು ತಪ್ಪಾಗಿ ಹೇಳಿರಬಹುದು. ಆರ್ ಅಶೋಕ್ ಪ್ರತಿಪಕ್ಷ ನಾಯಕ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರದ ಆರೋಪದ ವಿಚಾರದ ಬಗ್ಗೆ ಸಿಎಂ ಕೂಡ ನಿನ್ನೆ ರಿಯಾಕ್ಟ್ ಮಾಡಿದ್ರು. ಇವತ್ತು ಅಗೈನ್ ನಾನು ಪತ್ರಿಕಾ ಸಂದರ್ಶನದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು, ಉಪಲೋಕಾಯುಕ್ತರು ಅವರು ಹೇಳಿಕೆಯನ್ನ 63% ಕಮಿಷನ್ ಎಲ್ಲ ಇಲಾಖೆಗಳಲ್ಲೂ ತಗೊಂತಾರೆ ಅಂತೇಳಿ ಬಂದಂಥದ್ದು, ಅದನ್ನ ಎಲ್ಲ ಮಾಧ್ಯಮದವರಲ್ಲೂ ಬಂದಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಂದಿದೆ. ನಾನು ಎಲ್ಲ ಪತ್ರಿಕೆಯನ್ನು ಓದಿ, ಕರ್ನಾಟಕದಲ್ಲಿರುವಂಥ ಎಲ್ಲ ಪತ್ರಿಕೆಯನ್ನು ಓದಿ, ಎಲ್ಲ ಪತ್ರಿಕೆಯಲ್ಲಿಯೂ ಇದು ಹಿಂದೆ 2019 ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಯಡಿಯೂರಪ್ಪನವ್ರ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಬಿಜೆಪಿ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವ್ರು ಮಾತಾಡಿರೋದು ಈ ರೀಸೆಂಟ್ ಈ ಒಂದು 3-4 ದಿನದಲ್ಲಿ ಮಾತಾಡಿರುವಂಥದ್ದು. ಆ ಆಡಿಯೋನು ನಾನು ಹಾಕಿ ತೋರಿಸಿದ್ದೀನಿ. ಈಗ ಹಂಗೇನ ಇದ್ದಿದ್ರೆ ನಾನು ಸುಳ್ಳು ಹೇಳ್ಬೋದು, ಮಾಧ್ಯಮ ಸುಳ್ಳು ಹೇಳುತ್ತಾ? ಯಾವುದಾದ್ರೂ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದು 2019 ಅಂತ ಹೇಳಿ ಮಾತಾಡಿದಾರ? ನನಗೆ ಬುದ್ಧಿವಾದ ಹೇಳಕ್ ಮುಂಚೆ ಅವ್ರು ಏನ್ ಮಾತಾಡಿದ್ದಾರೆ ಆ ಆಡಿಯೋನ ನೋಡಿ ಕೇಳಿಸ್ಕೊಳ್ಳಿ, ಸ್ವಲ್ಪ ಕಿವಿ ಕಿವುಡಾಗಿದ್ರೆ. ನನಗೆ ಬುದ್ಧಿವಾದ ಹೇಳಕ್ ಬರಬೇಡಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರದ ಆರೋಪ. ಉಪ ಲೋಕಾಯುಕ್ತರು 2019 ಎಂದು ಹೇಳಿಲ್ಲ. ಬಿಜೆಪಿ ಕಾಲದ ಭ್ರಷ್ಟಾಚಾರ ಎಂದು ವೀರಪ್ಪ ಹೇಳಿಲ್ಲ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಮರ್ಥನೆಯನ್ನ ಮಾಡಿದ್ದಾರೆ. ಅವರು ಹೇಳಿದ್ದನ್ನ ಊಹಿಸಿಕೊಂಡ್ರೆ ಹೇಗೆ? ನಾನು ಈಗಿನ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದೇನೆ. ಸಿಎಂ ಕೂಡ ನಿನ್ನೆ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸಿಎಂ ಯಾಕೆ ಬಿಜೆಪಿ ಅವಧಿಯದ್ದು ಅಂತ ಹೇಳ್ತಾರೆ, ಅದು ಈಗಿನ ಸರ್ಕಾರದ್ದು, ಜನರಿಗೆ ಗೊತ್ತಾಗಿದೆ. ನಾನು ತಪ್ಪಾಗಿ ಹೇಳಿರಬಹುದು. ಆರ್ ಅಶೋಕ್ ಪ್ರತಿಪಕ್ಷ ನಾಯಕ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರದ ಆರೋಪದ ವಿಚಾರದ ಬಗ್ಗೆ ಸಿಎಂ ಕೂಡ ನಿನ್ನೆ ರಿಯಾಕ್ಟ್ ಮಾಡಿದ್ರು. ಇವತ್ತು ಅಗೈನ್ ನಾನು ಪತ್ರಿಕಾ ಸಂದರ್ಶನದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು, ಉಪಲೋಕಾಯುಕ್ತರು ಅವರು ಹೇಳಿಕೆಯನ್ನ 63% ಕಮಿಷನ್ ಎಲ್ಲ ಇಲಾಖೆಗಳಲ್ಲೂ ತಗೊಂತಾರೆ ಅಂತೇಳಿ ಬಂದಂಥದ್ದು, ಅದನ್ನ ಎಲ್ಲ ಮಾಧ್ಯಮದವರಲ್ಲೂ ಬಂದಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಂದಿದೆ.